ಇದನ ಹೆಂಗಮ್ಮ ಅಣ್ಣ ಏನಿಲ್ಲನ ಹೊಲ್ ಕಡಿಕೆಲ್ಲ ಹೋಗ್ಯವನೇನು ಏನ ಅಕ್ಕೆ ಅಕ್ಕೆ ಮುದ್ದಕ್ಕೆ ಓ ಬರ್ರಿ 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 ನಾನು ಯಾರತ್ತು ಹಿಂಗೆ ಹೋಗ್ತಾ ಇದ್ದಾರೆ ಅನ್ಕಂಡೆ ಬರ್ರಿ ತಿಂಡಿನೋ ಖಾಲಿ ಆತಿವ ಏನ ತಿಂಡಿ ಮಾಡಿದ್ದೆ ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೆ ಖಾಲಿನೇ ಆಯ್ತು ತಿಂಡಿ ಬರ್ರಿ ಬಿಡಕ್ಕೆ ಅತ್ತ ಅಲ್ಲಿ ಉಣ್ತೀವಿ ಅಕ್ಕಯ್ರ ಮನೆಯಾಗೆ ಸುನೀತಾ ಊಟ ಮಾಡು ಅಂತಂದ್ಲು ಬರ್ತೀವಿ ತಡಿಯ ಮಣ್ಣೆರ್ ಮಂತಕ್ಕೆ ಹೋಗಿ ಅಂತ ಬಂದ್ವಿ ಅಣ್ಣ ಎಲ್ಗೋ ಏನದಕ್ಕೆ ಚೆನ್ನಾಗಿದೆಯಾ ವಾಸೆ ನಿನಗೆ ಇವಾಗ ಮೈ ಕೈ ನೋವು ಎದ್ದಳಕ್ಕಾಗಲ್ಲ ಅಂತ ಹೇಳ್ತಿದ್ದಲ್ಲ ಬೆನ್ನೆಲ್ಲ ನೋವು ಬರುತ್ತೆ ಸೊಂಟೆಲ್ಲ ನೋವು ಅಂತಿದ್ದಲ್ಲ ವಾಸೆನದಕ್ಕೆ ನನ್ನ ನೋವು ಬಿದ್ದಾವೇನೆ ತಗ ಅಯ್ಯೋ ನನಗಂತೂ ಬೇಡ ಅಯ್ಯೋ ಭಾಳ ಕೈ ಕಾಲು ನೋವು ತಲೆ ನೋವು ಬೇರೆ ನನಗೆ ಸ್ವಲ್ಪ ಹಿಂಗೇನೆ ಅವಾಗವಾಗ ಹೋಗ್ತೀನಿ ತೋರಿಸ್ಕೊಂಬರ್ತೀನಿ ಮೊನ್ನೆ ಹೋದೆ ಒಂದು 4-5 ಸಾವಿರ ರೂಪಾಯಿ ಆಯಿತು ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದೆ ಕೂತ್ಕೊಳ್ರಿ ಕಾಪಿನ ಕಾಸಾನೆ ಬಿಡಕ್ಲಂಗೆ ನಾನೆಲ್ಲ ಕಾಸ್ತೀನಿ ಪಾಪ ನಿನಗೇನು ಸೆನಕ್ಕಿಲ್ಲ ನಿನಗೆ ದಳಕಾಲು ಕುಕ್ಕಮಕಾಲು ಬಿಡು ನಾನೆಲ್ಲ ಕಾಸ್ತೀನಿ ಇವಳು ಏನೋ ಮಾತಾಡಬೇಕು ಅಂದ್ಲ ರಾಜಮ್ಮ ಅದಕ್ಕೇ ಬಂದ್ವಿ ಇವಳು ಇನ್ನೇನೋ ಅಣ್ಣ ಇದ್ರೆ ಮಾತಾಡೋಣ ವಿಷಯನ ಇನ್ನೇನು ಹೇಳ್ತೀನಂತ ಹಿಂಗೆ ಇಕ್ಕೆಮಕ್ಕಾಗುತ್ತೆ ಏನು ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದವಳು ಅದಕ್ಕೆ ಅವಳನ್ನ ಹೇಳಿ ಕಳ್ಸಕ್ಕಿಲ್ವೇನೆ ಅಂತಂದೆ ಅವಳೇನಿನ್ನ ಬೋರಲ್ವಂತೆ ಅದಕ್ಕೆ ನೀವೇ ಮಾತಾಡ್ರಿ ಅಂತ ಹೇಳಿದ್ಲು ರಂಗಮ್ಮ ಏನಮ್ಮ ಏನು ಮಾತಾಡಕ್ಕೆ ಬಂದಿದ್ದೆ ಅಣ್ಣ ಇಂತಾಗಿ ಏನು ಮಾತಾಡಬೇಕಾಗಿತ್ತು ಅಣ್ಣನೂ ಇದ್ದಿದ್ರೆ ಚೆನ್ನಾಗಿರೋದು ಅಲ್ಲ ಇವನು ಬಂದಿಲ್ವಿ ಪ್ರಾಕು ಥೋ ಮಂಜಮ್ಮ ನಿನ್ಗೆ ಯೋ ಸತಿ ಹೇಳ್ತೀನಿ ಅವನ್ನ ಪ್ರಾಕು ಅಂತ ಕರಿಬೇಡ ಅಂತ ಹೇಳಿ ನೀನಂತೂ ನನ್ನ ಪ್ರಾಕು ಅಂತಲೇನೆ ಕರಿತೀಯ ನಾನು ಹೇಳಿಲ್ವಿ ಹಂಗೆ ಕರಿಬೇಡ ಅವನಿಗೆ ನಾವು ಬೇರೆ ಹೆಸರು ಇಕ್ಕಿದ್ದೀವಿ ಅವನ ಹೆಸರು ಬಲಕ್ಕೆ ಆಗಿ ಬರಲಿಲ್ಲ ಅಂತ ಹೇಳಿ ನಾವು ಬೇರೆ ಹೆಸರು ಇಕ್ಕಿದ್ದೀವಿ ಏಮ ಅಂತ ಹೇಳಿ ಏಮ ಅಂತ ಕರಿ ಅಂತ ಹೇಳಿಲ್ವಿ ನಾವು ಏಮ ಅಂತ ಕರಿ ಅವನಿಗೆ ಹೆಸರು ಬಲಕ್ಕೆ ಆಗಿ ಬರಲಿಲ್ಲ ಪ್ರಾಕು ಅಂತ ಕರಿಬೇಡ ಅಂತ ಹೇಳ್ತೀನಿ ನಾನು ಅಲ್ವಿ ಏಮ ಅಂತ ಕರಿ ಅಂತ ಹೇಳಿ ಮರ್ತೇ ಬಿಟ್ಟು ಹೋಗತ್ತೆ ಕಣೆ ಏಮ ಅಂತ ಕರಿ ರಾಜಮ್ಮ ನನ್ನೆಲ್ಲ ಹೆಸರು ಬಲ ಏನೇನ ಕೇಳಿರಂತೆ ಏಮ ಅಂತ ಇಕ್ರಿ ಅಂತ ಹೇಳವ್ರಂತೆ ಅದಕ್ಕೆ ಏಮೇಸ್ ಅಂತ ಇಕ್ಕದು ಏಮ ಅಂತ ಹೇಳಿ ಕರೀತಾರೆ ಏಮ್ ಕುಮಾರ್ ಕಣೆ ಏಮ್ ಕುಮಾರ್ ಅಂತ ಇಕ್ಕಿದೀವಿ ಅದಕ್ಕೆ ಎಲ್ಲ ಹೇಮ ಅಂತಾರೆ ಅಲ್ಲ ಒಂಥರ ಹೆಣ್ಮಕ್ಳ ಹೆಸರು ಆದಂಗೆ ಆಗುತ್ತಮ್ಮ ಹೇಮ ಅಂತ ಹೇಳಿ ಇಲ್ಲ ನಾನು ಎಲ್ಲ ಕೇಳಿದೆ ಹೇಳು ಎಲ್ಲ ಕೇಳ್ಕೊಂಬಂದೆ ಅವ್ರ ಹೆಸರು ಬಲಕ್ಕೆ ಆಗಿ ಬರಲ್ಲ ಚೇಂಜ್ ಮಾಡ್ರಿ ಅಂತ ಹೇಳೋರು ಹಂಗೆ ಕರಿಬೇಕು ಹೇಳು ಹಿಂಗೆ ಅನ್ಕೊಂಬ್ಲೇಳು ಹೇಮ್ ಕುಮಾರ್ ಅಂತ ಇಕ್ಕಿರೋದು ಅದಕ್ಕೆ ಎಲ್ಲ ಹೇಮ ಅಂತ ಕರೀತಾರೆ ಹೇಳು ನಾವು ಎಲ್ಲ ಶಾಸ್ತ್ರ ಪ್ರಕಾರ ಹೆಂಗೆ ನಾವು ಅವನಿಗೆಲ್ಲ ಯಾಕೋ ಕೇಳಿದ್ವಿ ಹಿಂಗೇನೆ ಅದಕ್ಕೆ ಹೇಳಿದ್ರು ಅದಕ್ಕೆ ಚೇಂಜ್ ಮಾಡಿಸಿದೀವಿ ಬಿಡತ್ತಾತ್ ಹಂಗೆ ಕರೆದ್ರಾತ್ ಯಾರಪ್ಪ ಯಾಕ ರಾಜಮ್ಮ ಬಂದವಳೆ ಯಾವಾಗ ಬಂದಮ್ಮ ಇವಾಗಿನ ಬಂದೆ ಕಣ ಅಣ್ಣ ಕುಕ ನಾನು ಮಾತಾಡ್ಕೊಂಡು ಹೋಗೋಣ ನಿಂತಾಗಿ ಅಂತ ಹೇಳಿ ಬಂದೆ ನಮ್ಮ ಯಪ್ನ ಹೋಗು ಮಾತಾಡ್ಕೊಂಬ ಅಂತ ಹೇಳ್ತು ಅದಕ್ಕೆ ಬಂದೆ ಹೋಗ ಮುನ್ನೋಗ್ರಿ ಹೋಗು ಒಂದಿಟ್ಟು ಉಣ್ಣೋಗ್ರಿ ಹೋಗ ಮಂಜಮ್ಮ ನೀನು ಉಣ್ಣೋಗು ತಿನ್ನಿ ನಾನು ಸ್ವಲ್ಪ ಮಾಡಿದ್ದೆ ನನಗೆ ಸಾಲ್ ಬಂತು ಹೋಗತ್ತೆ ಪಲಾವ್ ಚೆನ್ನಾಗಿತ್ತಾ ಮೊಸರು ಬಜ್ಜಿ ಬೇರೆ ಮಾಡಿದ್ನಾ ಎರಡು ಎಲ್ಲ ಬಳ್ದು ಹಾಕೊಂಡು ಉಮ್ಮಂಗೆ ಮಾಡಿದೆ ತಿಂಡಿ ಖಾಲಿ ಆಗೈತಿ ಅದೇ ರಾತ್ರಿ ಸಾಂಬಾರಿತ್ತು ಅನ್ನ ಮಾಡ್ತಿದ್ದೆ ಅವ್ರು ಬೇಡ ಅಂತಂದ್ರು ಅದಕ್ಕೆ ಸುಮ್ಕಾರಿ ರಾತ್ರಿ ಸಾರೈತಿ ಫ್ರಿಜ್ನಾಗೆ ಬಿಸಿ ಮಾಡಿ ಬೇಕಾದ್ರೆ ಅನ್ನ ಮಾಡ್ಕೊಡ್ತೀನಿ ಊಟ ಮಾಡ್ತೀರಾ ಬಿಡತ್ತಲ್ಲ ನಮ್ಮ ಮನೆ ಮಾಡಿದಾಳೆ ಅವಳು ಸುನೀತಾ ಅಲ್ಲೇ ಉಣ್ತಾಳೆ ಬಿಡು ಅಲ್ಲ ಇವನು ಕಳಿಸ್ತಂತೆ ಹೋಗಿ ಮಾತಾಡ್ಕೊಂಬರೋಗಿ ಅಂತಾಳೆ ಅವರು ಗಂಡ ಕಳಿಸ್ತಂತೆ ಅದಕ್ಕೆ ಬಂದವಳು ಅದಕ್ಕೆ ಮದುವೆ ಮಾಡೋ ವಿಷಯನ ಅವಳು ಇನ್ನೇನು ಮಗಳು ಇನ್ನೇನು ಎಲ್ಗೂ ಹೋಗಲ್ಲ ಏನಿಲ್ಲ ಮದುವೆ ವಯಸ್ಸಿಗೆ ಬಂದವಳೆ ಅದಕ್ಕೆ ಅವ್ರೂ ಕೊಟ್ಟು ಮಾಡೋಣ ಅಂತ ನೀವು ಮದುವೆ ಮಾಡ್ಕೊಳ್ರಿ ಮುಗಿ ಯಪ್ಪ ಮುಗಿ ಯಾರು ಮದುವೆ ಮಾಡ್ಕೋಬೇಕು ಇವಳು ಮಗಳನ್ನ ರಾಜಮ್ಮನ ಮಗಳನ್ನ ಇವಳನ್ನ ನಮ್ಮ ನಯನನ್ನ ಏಮು ಕೊಡೋಣ ಅಂತ ಇದ್ದೀವಿ ಅಲ್ಲೇ ಅವಾಗಿಂದಂಗೆ ಅನ್ಕೊಂಡಿದ್ವಾ ಅದಕ್ಕೆ ನೀನು ಮದುವೆ ಮಾಡ್ಕೇಳ್ರತ್ತ ನಾವು ಮಾಡ್ತೀವಿ ಎಲ್ಲ ಹೊರಡುವೆ ಮಾಡ್ಸಿದ್ನಿ ಎಲ್ಲ ಕೈ ಚೇನು ಕಳ್ಚೇನು ಉಂಗ್ರ ಎಲ್ಲ ಕೊಟ್ಟು ಮದುವೆ ಮಾಡ್ತೀನಿ ಅದಕ್ಕೆ ಅತ್ತ ನೀನು ಮದುವೆ ಮಾಡ್ಕೇಳ್ರಿ ಅಂತ ಹೇಳೋಣ ಅಂತ ಬಂದಮ್ಮ ಅಲ್ಲ ನಾವಿನ್ನೇನು ಬೇರೆ ಕಡೆಗೆ ಕೊಡೋದಿನ್ನೇನು ಅದಕ್ಕೆ ಉಳ್ಳಾನ ನಮ್ಮ ಅಣ್ಣನ ಮಗ ಇದ್ದಾನೆ ಅಂತ ಹೇಳಿ ಯಾರನ್ನ ಕೇಳಿ ಮಸ್ತ್ ಆಗುತ್ತಾರೆ ಕೇಳ್ತಾರೆ ಅದಕ್ಕೆ ನಾನು ಅತ್ತ ಸುಮ್ಮನೆ ನಮ್ಮ ಏಮ್ಗೆ ಕೊಡೋಣ ಅಂತ ಇದ್ದೀನಿ ನೋಡಮ್ಮ ಏನಂತೀಯ ಏನು ಅಯ್ಯಪ್ಪ ನಮ್ಮ ಹುಡ್ಗನೇ ಅಯ್ಯಪ್ಪ ನಮ್ಮ ಹುಡ್ಗ ನೀನು ಅವನೆಲ್ಲರೂ ಓದಿರೋದನ್ನ ಕೇಳ್ತಾನೆ ಅಯ್ಯಪ್ಪ ನಮ್ಮ ಹುಡುಗನ ಸುದ್ದಿ ಬಿಟ್ಬಿಡು ನೀನು ಅಯ್ಯಪ್ಪ ಯಾರನ್ನ ಒಳ್ಳೆಯವ್ರು ಸಿಕ್ಕಿದ್ರೆ ಸುಮ್ಮನೆ ಕೊಟ್ಟು ಮಾಡು ರಜಮ್ಮ ಇಲ್ಲೋಡು ನಮ್ಮ ಹುಡುಗ
ಯಮ್ಮ ನನಗೆ ಹಂಗಿರ್ಬೇಕು ಅಂತ ನಮ್ಮ ಹುಡುಗ ಸ್ಟ್ಯಾಂಡರ್ಡು. ಅಯ್ಯಪ್ಪ ನಮ್ಮ ಹುಡುಗ ಯಾತಕ್ಕೆ ಮದುವೆ ಮಾಡ್ಕೊಂಡು ನಾನು? ಅಯ್ಯೋ ಇಲ್ಲಮ್ಮ, ನಮ್ಮ ಹುಡುಗ ಮದುವೆ ಮಾಡ್ಕೊಂಬಲ್ಕಣಮ್ಮ, ಮದುವೆ ಮಾಡ್ಕೊಂಬಲ್ಕಣಿ. ಕೊಟ್ಟು ಮದುವೆ ಮಾಡಿ ಸುಮ್ಮನೆ. ಇದೇನಕ್ಕೆ ನೀನು ಹಿಂಗೆ ಹೇಳ್ತೀಯ? ನಾವು ಮದುವೆ ಮಾಡ್ಕೊಂತಾರೆ ನನ್ನ ಮಗಳು ಅಂತೇಳಿ ಇಷ್ಟು ದಿವಸ ಅದಂಗೆ ಅಂದ್ಕೊಂಡಿದ್ವಿ, ನೀ ಹಿಂಗೆ ಹೇಳ್ತಾ ಇದೀಯಾ? ಅವನು ಓದೆ ಅನ್ಕಣಮ್ಮ, ಅವನು ಡಾಕ್ಟ್ರು ಓದ್ತಾ ಇದ್ದಾನೆ, ಅವನು ಇನ್ನೊಂದು 2 ದಿನ ಹೋದ್ರು ಡಾಕ್ಟ್ರ್ ಆಗ್ತಾನೆ ಅಂತದ. ನಿನ್ನ ಮಗಳು ನೀನು ಒಂದು 4 ಅಕ್ಷರ ವಿದ್ಯೆನ ಕಲಿಸಿಲ್ಲ, ಏನಿಲ್ಲ. SLCಗೆ ಬಿಡಿಸು ಮುಖಾದೆ. SLCಗೆ ನಾ ಕಳಿಸಿದ್ರೆ ಹಂಗೇನ ಮಾಡ್ಕೊಂಡಿದ್ರೆ ಯಾತ್ಕಾನ ಹೋಗಿದ್ರು, ನರ್ಸಿಂಗ್ ಪರ್ಸಿಂಗ್ ಯಾತ್ಕಾನ ಹೋಗಿದ್ರೆ ಮದುವೆ ಮಾಡ್ಕೋಬೋದಾಗಿತ್ತು. ಯಾತು ಓದಿಲ್ಲ ಏನಿಲ್ಲ, ನಿನ್ನ ಮಗಳು SLCಗೆ ಫೇಲ್ ಆಗೈತೆ, SLCಗೆ ಹೋಗಿಲ್ಲ ಅಂತಂದ್ರೆ ನಿನ್ನ ಮಗಳನ್ನ ಹೆಂಗ ಮದುವೆ ಮಾಡ್ಕೊಂಬಿಟ್ರೆ ರಾಜಮ್ಮ? ಹೇಳೋಣ ನೀನು ಸಾಕು, ಅವನೋದೇನು ಒಂದು ದುಡಿತಾನೆ ಸಾಕಿ ಇವಳೆ ಮಸ್ತ ಕಳಿಸ್ತಾಳಪ್ಪ. ನಿಮ್ಗೆ ಇಲ್ಲೋಡು ಅಕ್ಕಿ ರಾಗಿ ಪ್ರತಿಯೊಂದು ಕಾಯಿ ಕಸರು ಕಡಲೆಕಾಯಿ ರಾಗಿ ಹುಳಿಕಾಳು ಹೆಸರು ಕಾಳು ಪ್ರತಿಯೊಂದು ಬೆಳೆದಿರೋದೆಲ್ಲ ಇವಳೆ ಕಳಿಸ್ತಾಳೆ, ಎಲ್ಲ ಇವಳೆ ನೋಡ್ಕೊಂತಾಳೆ. ಸುಮ್ಮನೆ ಮದುವೆ ಮಾಡ್ಕೊಳ್ರಿ ಅಣ್ಣ. ಅವನು ಓದಿದ್ರೆ ಕೆಲಸ ತಗೊಂಬದು ಆಮೇಲೆ ನೋಡ್ಕೊಂಬನ. ಇವಾಗ ಕೆಲ್ಸಕ್ಕೆ ಬೇಕಂದ್ರೆ ದುಡ್ಡು ಬೇಕಾದ್ರೆ ಇವಳೇ ಕೊಡ್ತಾಳೆ, ಎಲ್ಲ ನೋಡ್ಕೊಂತಾಳೆ. ನನ್ನ ಅಳಿಯ ಅಂತ ಓಟ್ ಆಸೆ ಮಾಡ್ತಾಳೆ. ನೀನು ನೋಡಿರೆ ಹಿಂಗಂತಿಯಲ್ಲ ಏಣ. ಅಯ್ಯೋ ಯಪ್ಪ ನಮ್ಮ ಏಮ ಯಾತಕ್ಕಾದ ನಮ್ಮ ತಾಯಿ, ನಮ್ಮ ಏಮುಗಳನ್ನು ಕೊಡ್ತೀವಿ ಅಂತ ಬಂದಿದ್ರಲ್ಲ ನಾ ಏನನ್ನ ಅಮ್ಮ ಇಲ್ಲ ಕಣಮ್ಮ. ನಮ್ಮ ಏಮ ಯಾತಕ್ಕೆ ಮದುವೆ ಆದ, ನಮ್ಮ ಏಮ್ ಮದುವೆ ಆಗಲ್ಲ ಬಿಡು. ಅವನೆಲ್ಲ ಲೆವೆಲ್ ಕೇಳ್ತಾನೆ ಬಿಡು, ಸ್ಟ್ಯಾಂಡರ್ಡು. ಸ್ಟ್ಯಾಂಡರ್ಡ್ ಕೇಳ್ತಾನೆ, ಎಲ್ಲ ಚೆನ್ನಾಗಿರ್ಬೇಕು ಅಂತಾನೆ. ಮನೆ ನೋಡಿದರೆ ಚೆನ್ನಾಗಿರ್ಬೇಕು ನನಗೆ ಅಂತಾನೆ. ಅಯ್ಯೋ ನಾವೆಲ್ಲಮ್ಮ, ಸುಮ್ಮನೆ ಬೇರೆ ಕಡೆ ಕೆಲ್ಗನ ಕೊಟ್ಟು ಮದುವೆ ಮಾಡ್ರಿ. ನಮ್ದು ನಾವು ಇನ್ನೂ ಒಂದು 6 ತಿಂಗಳು ಲೇಟ್ ಮಾಡೋದು. ನಾವು ಮದುವೆ ಮಾಡ್ಕೊಂತೀರ ಅಂತಿದ್ವಿ. ಇವಾಗ ನೋಡೋದು ಹಿಂಗೆ ಮಾತಾಡ್ತಾ ಇದ್ರ ನಮ್ಮ ಅಯ್ಯಪ್ಪನೂ ನಿಮ್ಮ ಅಣ್ಣನ ಮಗ್ಗೆ ಕೊಡೋದು ಅಂತ ಬೋಲ ಆಸೆ ಐತಿ. ನಾನು ಯಾರನ್ನ ಕೇಳಿರೋ ಹಂಗೆ ಅಂತಿದ್ದೆ. ನಮ್ಮ ಅಯ್ಯಪ್ಪ ಏನಿಲ್ಲ ಇವಾಗ ನೋಡಿ ಅಣ್ಣನ ಮಗು ಕೊಡ್ತೀನಿ ಅಂತಿದ್ದಲ್ಲೇ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈತೈತೆ ಏನೋ. ಇವತ್ತಿಗೆ ಗೊತ್ತಾಗಲ್ಲ, ಹೇಳು ಸುಮ್ಮನೆ ಹೇಳುತ್ತೆ, ನೀನೇ ಹೇಳು. ನಂದೇನಿಲ್ಲ ಕಣಮ್ಮ, ಎಲ್ಲ ನಿಮ್ಮ ಅತ್ತೆದು ನಿನ್ನ ಅಳಿಯೊಂದೇನೆ. ನಂದೇನೈತೆ ಹೇಳು, ನಾನು ಏನಿಲ್ಲ, ಅವ್ರು ಹೇಳ್ದಂಗೆ ಕೇಳ್ತೀನಿ. ಅವನು ಈಗ ಅವನು ಓದಿರೋರ್ನ ಕೇಳ್ತಾನೆ. ಈಗ ಓದಿರೋರ್ನೇ ಕೇಳೋದು ಕಣಮ್ಮ. ನಾನು ಡಾಕ್ಟ್ರ್ ಓದ್ತಾನೆ ಅಂದಮೇಲೆ, ಇವಾಗ ಡಾಕ್ಟ್ರ್ ಆಗ್ತಾನೆ ಅಂದಮೇಲೆ ಅವನು ಅವ್ರಿಗೆ ತಕ್ಕನದನ್ನ ಕೇಳ್ತಾನೆ. ಅಲ್ಲ ಹಂಗಾರೆ ಇವಾಗ ಮದುವೆ ಮಾಡ್ಕೊಂಬಲ್ಲೇನು ನನ್ನ ಮಗಳನ್ನ? ನಾವು ಇಷ್ಟು ದಿನ ಅದೇ ಆಸೆಗಿದ್ವಿ, ಇವಾಗ ನೋಡಿ ನೀವು ಹೆಂಗೆ ಹೇಳ್ತಾ ಇದ್ದೀರಾ? ಇಲ್ಲ ಕಣಮ್ಮ, ಇಲ್ಲ. ಏನು ನೀವು ಹಂಗೆ ಅನ್ಕೊಂಡಿದ್ರೆ ಅಷ್ಟೇ, ನಾವು ಅನ್ಕೊಂಡಿಲ್ಲಮ್ಮ. ನಾನು ಯಾವತ್ತು ಹಂಗೆ ಅನ್ಕೊಂಡಿಲ್ಲ ಬಿಡು. ನಾವು ಚೆನ್ನಾಗಿರೋ ಸ್ಟ್ಯಾಂಡರ್ಡ್ ಆಗಿರೋ ಸೊಸೆ ತರಬೇಕು, ಚೆನ್ನಾಗಿರೋ ಸೊಸೆ ತರಬೇಕು ಅಂದ್ಕೊಂಡಿದ್ದೀವಿ. ನಾನು ಯಾವತ್ತು ಹಂಗೆ ಅಂದ್ಕೊಂಡಿಲ್ಲ ಬಿಡು, ಯಾವತ್ತು ಹಂಗೆ ಅನ್ಕೊಂಬಕ್ಕೆ ಹೋಗಿಲ್ಲ ನಾನು. ನಾನೇನೋ ಒಂದು ಆಸೆಗಿದ್ದೆ, ಇವಾಗ ನೋಡಿದ್ರೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ. ಯಪ್ಪ ನನಗೊಂಥರ ಅನ್ನಿಸ್ತೈತೆ ಹೋಗತ್ತೆ ಇವಾಗ ನನ್ನ ಮನಸ್ಸು. ಅಲ್ಲ ನೋಡು, ನಾನು ಇಷ್ಟು ದಿನ ನಮ್ಮ ಅಣ್ಣನ ಮಗ್ಗೆ ಕೊಡೋದು, ನಮ್ಮ ಅಣ್ಣನ ಮದುವೆ ಮಾಡ್ಕೊಂತಾರೆ ಅಂತ ಆಸೆಗಿದ್ದೆ. ಇವಾಗ ನೋಡಿದ್ರೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ. ಇಲ್ಲ ಬಿಡಿ, ಯಾರಿಗಾನ ಕೊಟ್ಟು ಮಾಡು, ಯಾರನ್ನ ವ್ಯವಸಾಯ ಮಾಡು ಅಂತಾರೆ, ಕೊಟ್ಟು ಮದುವೆ ಮಾಡಿ ಯಾರನ್ನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲೇನೆ ಯಾರನ್ನ ಕುಡಿದಂತಾರೆ ತಿಂದಿಂದಂತಾರೆ ನೋಡಿ ಒಳ್ಳೆಯರಿಗೆ ಕೊಟ್ಟು ಮದುವೆ ಮಾಡು. ಯಾಕಂದ್ರೆ ನಿಮ್ಮ ಅಣ್ಣನೇ ನೋಡುತ್ತೇಳಿ ಯಾವ್ದಾರ ಒಂದು ಗಂಡು ನೋಡಪ್ಪ, ನೋಡು. ನಾ ಏನೋಗೆ ಯಾವ್ದಾರ ಒಂದು ಒಳ್ಳೆ ಗಂಡು ನೋಡು, ಮದುವೆ ಮಾಡೋಕ್ಕಾಗುತ್ತೆ. ನಾವಂತೂ ಮದುವೆ ಮಾಡ್ಕೊಂಬಲ್ಕಣಮ್ಮ. ನಮ್ಮ ಹುಡುಗ ಓದ್ಯಾನೆ, ನಮ್ಮ ಹುಡುಗನ ಲೆವೆಲಲ್ಲಿ, ನಿಮ್ಮ ಹುಡುಗಿ ಲೆವೆಲಲ್ಲಿ. ಅಯ್ಯೋ ಇಲ್ಲ ಕಣಮ್ಮ, ಬಿಡತ್ಲ ಹೋಗ್ಲಿ. ಏನು ಮಾಡೋಣ, ಬೇಜಾರಾಯ್ತು ನನಗಂತೂ. ನಾನೊಂದು ಆಸೆಗಿದ್ದೆ, ನಮ್ಮ ಅಣ್ಣನ ಮಕ್ಕ ಕೊಡ್ಬೋದು ಅಂತ ಹೇಳೊಂದು ಆಸೆಗಿದ್ದೆ, ಬೇಜಾರಾದಂಗೆ ಆಗುತ್ತೆ. ಬಿಡತ್ಲ ಹೋಗ್ಲಿ, ನಡಿಯಕ್ಕ ಹೋಗೋಣ. ಇರ್ರಿ ಕಾಪಿ ಕಾಸ್ತೀನಿ ಒಂದು ಈಟ. ಬೇಡ ಕಾಪಿನೂ ಬೇಡ, ಯಾತು ಬೇಡ, ಹೋಗ್ತೀನಿ. ನಾನು ಕೇಳ್ಕೊಂಡು ಹೋಗೋಣ ಅಂತ ಬಂದೆ, ನೀನು ಹೇಳಿದ್ರಲ್ಲ ಹೋಗ್ತೀನಿ. ನಾನು ನನ್ನ ಅಳಿಗೆ ಕೊಡೋದು ನನ್ನ ಮಗಳನ್ನ ನಮ್ಮ ಅಣ್ಣನ ಮಗುಗೆ ಅಂತ ಬೋನ ಆಸೆಗಿದ್ದೆ. ನೋಡ್ರಿ ಇವಾಗ ಇವ್ರ ಮನಸ್ನಾಗ ಏನೈತೆ ಅಂತೇಳಿ ಮುಂದಾಗಲೇ ನಾವೇ ಏನೇನೋ ತಿಳ್ಕೊಂಡು ಮನಸ್ನಾಗೆ ಎಲ್ಲ ಅವ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋದ್ರೆ ನನ್ನ ಅಳಿಯ ಅಂತ ಹೇಳಿ ನೋಡ್ರಿ ಇವತ್ತು ಹೆಂಗೆ ಮಾತಾಡಿದ್ರೆ ಹೆಂಗೆ ತಿರ್ಬೊಡೋದು ಬಿಟ್ರು. ಇಲ್ಲಪ್ಪ ನಮ್ಮ ಲೆವೆಲ್ಲೇ ಬೇರೆ ನಿಮ್ಮ ಲೆವೆಲ್ಲೇ ಬೇರೆ ಅಂತ ಹೇಳಿ ಹೆಂಗೆ ಮಾತಾಡ್ತಾ ಇದ್ದಾರೆ. ನಾನು ಕೈಯಾಗ್ಲದು ಬಾಯಿಗಳದೆಲ್ಲ ಕಳ್ಕೊಂಡು ಉಂಗ್ರ ಕೊಳ್ಚೇನು ಎಲ್ಲ ಮಾಡಿಸ್ಕೊಟ್ಟೆ. ನನ್ನ ಅಳಿಯ ಅಂತ ಅಳಿಯ ಮನೆ ತೊಳಿಯ ಅಮ್ಮಂಗಾತಿ. ಇವಾಗ ಏನು ಮಾಡೋದು ಇವಾಗ? ಅಯ್ಯೋ ದೇವ್ರಿ, ಇವಾಗ ನೋಡಿದ್ರಿ ಅಮ್ಮ ನೋಡ್ರಿ ಬಂದಿರೋರಿಗೆ ತಿಂಡಿ ಮಾಡಿದ್ದೆ ಖಾಲಿ ಆತು, ತಿಂಡಿ ಮಾಡಾನೆ, ಅನ್ನ ಮಾಡಾನೆ, ಕಾಪಿ ಮಾಡಾನೆ ಅಂತಾಳಿ ಅಮ್ಮ. ನೋಡ್ರಿ ನಾವು ಅವರು ಚೆನ್ನಾಗಿ ಮಾತಾಡ್ಸರ್ತಕ್ಕೆ ಬಿಡ್ತೀವಿ, ಚೆನ್ನಾಗಿ ಕಾಣರ್ತಕ್ಕೆ ಹೋಗ್ಲಿಲ್ಲ, ನಾವು ಇಲ್ಲಿಗೆ ಬಂದ್ವಿ. ಇವತ್ತಿದೆ ನಮಗೆ ಮರ್ಯಾದೆ, ಮದುವೆ ಮಾಡ್ಕೊಂಬಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ನ ಮಗಳನ್ನ. ಹೆಂಗೆ ಹೇಳ್ಬಿಟ್ರು. ನೋಡ್ತಾ ಇರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.